ಹೆಲೋ ನೀಟ್ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ದ ನ್ಯೂ ವಿಡಿಯೋ. ಈ ವಿಡಿಯೋದಲ್ಲಿ ಲಾಸ್ಟ್ ಇಯರ್ ಸ್ಟಾರ್ಟ್ ಆದಂಥ 3 ಕಾಲೇಜ್ಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಯಾವ್ಯಾವ್ದು 3 ಕಾಲೇಜ್ ಅಂದರೆ PS ಯೂನಿವರ್ಸಿಟಿ ಮೆಡಿಕಲ್ ಕಾಲೇಜ್ ವಿತ್ ಕಾಲೇಜ್ ಕೋಡ್ M094, BGS ಮೆಡಿಕಲ್ ಕಾಲೇಜ್ M095, BGS ಮತ್ತು BGS ಜಿಮ್ಸ್ 2 ಮೆಡಿಕಲ್ ಕಾಲೇಜ್ ಇದೆ ಬೆಂಗಳೂರಲ್ಲಿ. ಒಂದು BGS ಗ್ಲೋಬಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಕೆಂಗೇರಿಯಲ್ಲಿ, ಇನ್ನೊಂದು BGS ನೆಲಮಂಗಲದ ಹತ್ರ ಲಾಸ್ಟ್ ಇಯರ್ ಸ್ಟಾರ್ಟ್ ಆಗಿರೋದು, ಆ ಕಾಲೇಜ್ ಕೋಡ್ M095. ಇನ್ನೊಂದು ಬಾಗಲಕೋಟೆ ಹತ್ರ SR ಪಾಟೀಲ್ M096. ಈ ಮೂರೂ ಲಾಸ್ಟ್ ಇಯರ್ ಸ್ಟಾರ್ಟ್ ಆದಂತ ಕಾಲೇಜುಗಳು. ಸೊ ಹೊಸ ಕಾಲೇಜುಗಳು ಯೂಶಲಿ ಕಟ್ ಆಫ್ ಸ್ವಲ್ಪ ಕಡಿಮೆನೇ ಇರುತ್ತೆ, ಹಾಗಾಗಿ ನಿಮ್ಗೆ ಸೀಟ್ ಸಿಗುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಯಾಕೆಂದ್ರೆ ಜನಗಳಿಗೆ ಅಷ್ಟೊಂದು ನಂಬಿಕೆ ಇರೋದಿಲ್ಲ ಹೊಸ ಕಾಲೇಜ್ ಮೇಲೆ, ಮುಂದೆ ಏನಾಗುತ್ತೆ ಏನು ಅಂತ. ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಬೇಕು, ಫ್ಯಾಕಲ್ಟಿ ರಿಕ್ರೂಟ್ಮೆಂಟ್ ಮಾಡಬೇಕು, ಸೊ ಈ ತರದ್ದು ತುಂಬಾ ಸಮಸ್ಯೆ ಇರುತ್ತೆ. ಹಾಗಾಗಿ ಸ್ವಲ್ಪ ಯೋಚನೆ ಮಾಡ್ತಾರೆ, ಹಾಗಾಗಿ ಕಟ್ ಆಫ್ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಹೋಗ್ತಾ ಇದ್ದಂಗೆ ಇಫ್ ದೇ ಪರ್ಫಾರ್ಮ್ ವೆಲ್, ಡೆಫಿನೆಟ್ಲಿ ಕಟ್ ಆಫ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನೋಡ್ತಾ ಹೋಗೋಣ ಎಲ್ಲ ಕ್ಯಾಟಗರಿ. ಇದು 1G ಕ್ಯಾಟಗರಿಯಲ್ಲಿ PES ಅಲ್ಲಿ 77,761 ಇದ್ರೆ, BGS ಅಲ್ಲಿ 86 ವರೆಗೂ ಸಿಕ್ಕಿತ್ತು, SR ಪಾಟೀಲ್ ಅಲ್ಲಿ 94,000 ವರೆಗೂ ಸಿಕ್ಕಿತ್ತು. ಈ 1G ಕ್ಯಾಟಗರಿ ನೋಡಿದ್ರೆ ಸಾಕು, ನಿಮ್ಗೆ ಗೊತ್ತಾಗ್ಬಿಡುತ್ತೆ ಯಾವ ಕಾಲೇಜು ನೀವು ಯಾವ ಪ್ರಯಾರಿಟಿಯಲ್ಲಿ ತಗೋಬೇಕು ಅಂತ. PES ಆಲ್ರೆಡಿ ಇಟ್ ಇಸ್ ಪ್ರೂವ್ಡ್, PES ಯೂನಿವರ್ಸಿಟಿ ನಂಬರ್ 1 ಪ್ರೈವೇಟ್ ಯೂನಿವರ್ಸಿಟಿ ಇನ್ ಕರ್ನಾಟಕ. ಸೊ 77,761. ಇದು ಆದಿಚುಂಚನಗಿರಿ BGS ಆದಿಚುಂಚನಗಿರಿ ಯೂನಿವರ್ಸಿಟಿ ಅಂಡರ್ ಬರುತ್ತೆ. ACU ಆದಿಚುಂಚನಗಿರಿ ಯೂನಿವರ್ಸಿಟಿ 86,166 ಇದೆ. ಇನ್ನೊಂದು SR ಪಾಟೀಲ್ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸಸ್ ಅಲ್ಲೇ ಬರುತ್ತೆ, 94,900. 2AG ಕ್ಯಾಟಗರಿಯಲ್ಲಿ 74,000 PES, 90,000 BGS, 89,000 SR ಪಾಟೀಲ್. 2AR ಕ್ಯಾಟಗರಿ 95,000 PES, 90,000 BGS, 96,000 SR ಪಾಟೀಲ್. 2BG ಕ್ಯಾಟಗರಿ 79,000 PES, 75,000 BGS, 83,000 SR ಪಾಟೀಲ್. 3AG category 52,000 PS, 71,000 BGS, 77,000 SR ಪಾಟೀಲ್. 3BG category 59,000 PS, 72,000 BGS. Then most important ಜನರಲ್ ಮೆರಿಟ್ ಕ್ಯಾಟಗರಿ. ಈ ಜನರಲ್ ಮೆರಿಟ್ ಕ್ಯಾಟಗರಿ ಕಟ್ ಆಫ್ ನೋಡ್ಬಿಟ್ಟು ನೀವು ಯಾವತ್ತೂ ಪ್ರಯಾರಿಟಿ ಆರ್ಡರ್ ರೆಡಿ ಮಾಡ್ಕೊಳ್ಳಿ. ಯಾಕಂದ್ರೆ ಕ್ಯಾಟಗರಿ ವೈಸು ಬೇರೆ ಬೇರೆ ಕ್ಯಾಟಗರಿಗೆ ಸ್ವಲ್ಪ ಆಗಾಗ ಬೇರೆ ಬೇರೆ ಕಾಲೇಜುಗಳಲ್ಲಿ ಚೇಂಜ್ ಇರುತ್ತೆ. ಆದರೆ ಜನರಲ್ ಮೆರಿಟ್ ಅಲ್ಲಿ ನಿಮಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಇಲ್ಲಿ ನೋಡಿ, ಆಲ್ಮೋಸ್ಟ್ 50,000 ಇನ್ PS, BGS ಅಲ್ಲಿ 68,000, SR ಪಾಟೀಲ್ ಅಲ್ಲಿ 77,000. ಸೊ 50, 68, 77. ಸೊ ನೀವು ಯಾವ ಆರ್ಡರ್ ಅರೇಂಜ್ ಮಾಡ್ಕೋಬೇಕು ಅಂತ ನಿಮ್ಗೆ ಗೊತ್ತಾಗುತ್ತೆ. GMK PS 99,000, BGS 1 lakh, SR ಪಾಟೀಲ್ 90,000. GMR 80,000 PS, 87,000 BGS, 89,000 SR ಪಾಟೀಲ್. SC ಜನರಲ್ PES ಅಲ್ಲಿ 2,22,000, BGS ಅಲ್ಲಿ 2,23,000, SR ಪಾಟೀಲ್ 2,23,000. SCR 2,40,000 BGS, 2,40,000 2,40,000 PES, 2,36,000 BGS, 2,32,000 SR ಪಾಟೀಲ್. STG PES 1,85,000, BGS 1,94,000, SR ಪಾಟೀಲ್ 2,12,000. ಸೊ ಇಲ್ಲಿವರೆಗೂ ನಿಮಗೆ ಕಂಫರ್ಟಬಲ್ ಅಫೋರ್ಡಬಲ್ ಫೀಸ್ 1.5 ಲಕ್ಷ ಅಷ್ಟೇ. ಇದು ಮಿಸ್ ಆಯಿತು ಅಂದರೆ ಈ ಫಸ್ಟ್ 2 ಕಾಲೇಜಲ್ಲಿ PES ಮತ್ತು BGS ಅಲ್ಲಿ, ಈ ಒಂದು ದೇ ಆರ್ ನ್ಯೂ ಕಾಲೇಜಸ್, ಫೀಸು ಅರೌಂಡ್ 22 lakhs ಪರ್ ಆ್ಯನಮ್ ಇದೆ. SR ಪಾಟೀಲ್ ಅಲ್ಲಿ ನಾರ್ಮಲ್ ಆಗಿದೆ 12 ಲಕ್ಷ, ಬೇರೆ ಕಾಲೇಜುಗಳೆಲ್ಲ ಎಷ್ಟಿದೆಯೋ ಅಷ್ಟು. ಇವೆರಡು ಪ್ರೈವೇಟ್ ಯೂನಿವರ್ಸಿಟಿ ಆಗಿರೋದ್ರಿಂದ ಫೀಸು ಅರೌಂಡ್ 22 lakhs ಇದೆ. GMP ಕ್ಯಾಟಗರಿಲಿ PES ಅಲ್ಲಿ ನೋಡಿ 3,91,081 ಸಿಕ್ಕಿದ್ರೆ, BGS ಅಲ್ಲಿ 5,24,764. ಅದೇ SR ಪಾಟೀಲ್ ಬಂದ್ರೆ 1,40,000. ಯಾಕೆ 1,40,000? ಒಳ್ಳೆ ವೆರಿ ಗುಡ್ ಕಟ್ ಆಫ್ ಇದು. ಇಲ್ಲಿ ಫೀಸ್ 12 ಲಕ್ಷ ಇದೆ. ಇಲ್ಲೆಲ್ಲ ಫೀಸ್ ಜಾಸ್ತಿ ಇರೋದ್ರಿಂದ ಆಲ್ಮೋಸ್ಟ್ 4 lakhs 5 lakhs ಇದ್ರೂ ಸಹ ಸೀಟ್ ಸಿಕ್ಕಿದೆ. GMPH ಕ್ಯಾಟಗರಿಯಲ್ಲಿ 5,91,000 PES, 8,65,000 ಹೋಗಿದೆ BGS. ಅದೇ ಇಲ್ಲಿ ನೋಡಿ SR ಪಾಟೀಲ್ 1,72,000. ಸೊ ಇಲ್ಲೆಲ್ಲ ನೋಡಿದ್ರೆ ನಿಮಗೆ ಇದ್ರ ಕ್ವಾಲಿಟಿ ಚೆನ್ನಾಗಿದೆ ಅನ್ಸುತ್ತೆ. ಅದಕ್ಕೆ ಹೇಳಿದ್ದು ಬೇರೆ ಯಾವುದೋ ಕ್ಯಾಟಗರಿ ಕನ್ಸಿಡರ್ ಮಾಡ್ಕೋಬೇಡಿ. ಯಾವುದೇ ಕಾಲೇಜ್ ಚೆನ್ನಾಗಿದೆಯಾ ಇಲ್ಲ ಅಂತ ಡಿಸೈಡ್ ಮಾಡಬೇಕಾದ್ರೆ ಜನರಲ್ ಮೆರಿಟ್ ಕ್ಯಾಟಗರಿ ಕಟ್ ಆಫ್ ಕನ್ಸಿಡರ್ ಮಾಡ್ಕೊಳ್ಳಿ. ಬೇರೆ ಕ್ಯಾಟಗರಿದು ದಯವಿಟ್ಟು ಬಿಟ್ಬಿಡಿ ಅನ್ನೋದು ನನ್ನ ಸಲಹೆ. ಸೊ ದಿಸ್ ಈಸ್ ಅಬೌಟ್ 3 ನ್ಯೂ colleges started in 2024. So I have considered CET 2024 round 2 allotment. ಇದಾದ್ಮೇಲೆ ಯಾವುದೇ ಅಲಾಟ್ಮೆಂಟ್ ಇರೋದಿಲ್ಲ. ಇರುತ್ತೆ, ನೀವೇನು ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ಯಾಕೆಂದ್ರೆ ಮಾಪ್ ಅಪ್ ರೌಂಡು ಸ್ಟ್ರೇ ವೇಕೆನ್ಸಿ ಅಂತ ಇರುತ್ತೆ. ಓನ್ಲಿ ಫ್ಯೂ ಲಕ್ಕಿ ಸ್ಟೂಡೆಂಟ್ಸ್ ವಿಲ್ ಗೆಟ್ ಸೀಟ್ಸ್ ದೇರ್. ಸೊ ನಿಮ್ಗೆ ಏನಾದ್ರು ಸಿಕ್ಕರೆ ಫಸ್ಟ್ ರೌಂಡು ಸೆಕೆಂಡ್ ರೌಂಡು, ಜಸ್ಟ್ ಮಿಸ್ ಆದರೆ ಮಾತ್ರ ನಿಮಗೆ ಮಾಪ್ ಅಪ್ ರೌಂಡಲ್ಲಿ ಸಿಗುವ ಸಾಧ್ಯತೆಗಳಿರುತ್ತೆ. So let's meet in the next video with some other colleges. Thank you and all the best for your counseling.